ಕಲ್ಕಿ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು. ಬಾಹುಬಲಿ KGF 2 ದಾಖಲೆಗಳನ್ನ ಚಿಂದಿ ಉಡಾಯಿಸುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಈಗ ಥಿಯೇಟರ್ಗೆ ಕಲ್ಕಿ ಬಂದಾಗಿದೆ. ಹಾಗಾದ್ರೆ ಸಿನಿಮಾ ಹೇಗಿದೆ? ನಿಜಕ್ಕೂ ವಾವ್ ಅನ್ನೋ ತರ ಇದೆಯಾ? ಹೇಳ್ತೀವಿ ಕೇಳಿ. ಕಲ್ಕಿ ಕತೆ ಏನಪ್ಪಾ ಅಂತಂದ್ರೆ, ಕುರುಕ್ಷೇತ್ರ ಯುದ್ಧ ಆದ್ಮೇಲೆ ಅಶ್ವತ್ಥಾಮ ಸಾವೇ ಇಲ್ಲದಂತೆ ಆಗ್ತಾನೆ. ಅವನಿಗೆ ಮುಕ್ತಿ ಸಿಗ್ಬೇಕು ಅಂದ್ರೆ ವಿಷ್ಣುವಿನ 10ನೇ ಅವತಾರ ಆಗ್ಬೇಕು. ಇನ್ನೊಂದು ಕಡೆ ವಿಷ್ಣುವಿನ ಕಲ್ಕಿ ಅವತಾರ ತಡೆಯೋಕೆ ಅಂತಲೇ ಯಾಸ್ಕಿನ್ ಅನ್ನೋ ಸರ್ವಾಧಿಕಾರಿ ಪ್ರಯತ್ನ ಪಡ್ತಿರ್ತಾನೆ. ಸದ್ಯಕ್ಕೆ ಕಲ್ಕಿ ಸುಮತಿ ಎಂಬಾಕಿಯ ಗರ್ಭದಲ್ಲಿ ಬೆಳೀತಾ ಇದ್ದಾನೆ. ಒಂದು ಕಡೆ ಅಶ್ವತ್ಥಾಮ ಕಲ್ಕಿ ಅವತಾರಕ್ಕಾಗಿ ಸುಮತಿ ರಕ್ಷಣೆಗೆ ನಿಂತ್ರೆ, ಇನ್ನೊಂದು ಕಡೆ ಯಾಸ್ಕಿನ್ ಕಲ್ಕಿ ಅವತಾರ ತಡೆಯೋಕೆ ನೋಡ್ತಿದ್ದಾನೆ. ಯಾಸ್ಕಿನ್ ಹಾಗೂ ಅಶ್ವತ್ಥಾಮನ ಸಂಘರ್ಷವೇ ಕಲ್ಕಿ 2898. ಈ ತರದ ಒಂದು ಕಲ್ಪನೆನೇ ಅದ್ಭುತ. ಈ ವಿಷಯದಲ್ಲಿ ನಾಗ ಅಶ್ವಿನ್ಗೆ ಬಹುಪರಾಕ್ ಹೇಳಲೇಬೇಕು. ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡುವಾಗ ಎಡವಿದ್ದಾರೆ ಅನ್ಸತ್ತೆ. ಫಸ್ಟ್ ಹಾಫ್ ರಬ್ಬರ್ ತರ ಎಳ್ದಿದ್ದಾರೆ. ಸೀದಾ ಸೆಕೆಂಡ್ ಹಾಫ್ ಹೋಗಿ ಸಿನಿಮಾ ನೋಡಿದ್ರು ಸಾಕು ಅನ್ನೋ ತರ ಇದೆ. ಪ್ರಭಾಸ್ ಇಲ್ಲಿ ಹೀರೋ ಅನ್ನೋದಕ್ಕಿಂತ ಅಮಿತಾಬ್ ಹೀರೋ ಅನ್ಬೋದು. ಹಾಗೆ ಎಮೋಷನ್ಲಿ ಸಿನಿಮಾ ಕನೆಕ್ಟ್ ಆಗಲ್ಲ. ಸಾಂಗ್ಸ್ ಹೇಳ್ಕೊಳ್ಳೋ ತರ ಇಲ್ಲ. ವಿಜುವಲಿ ವಾವ್ ಅನ್ನೋ ತರ ಇದೆ. ಕ್ಲೈಮ್ಯಾಕ್ಸ್ ಮೈ ನವಿರೇಳಿಸೋ ತರ ಇದೆ. ಆದ್ರೆ ಥಿಯೇಟರ್ ಇಂದ ಆಚೆ ಬರುವಾಗ ಸಮಥಿಂಗ್ ಮಿಸ್ಸಿಂಗ್ ಅನ್ಸುತ್ತೆ. ಇನ್ನೂ ಏನೋ ಬೇಕಿತ್ತು ಅನ್ಸುತ್ತೆ. ಓವರ್ ಆಲ್ ಒಮ್ಮೆ ನೋಡ್ಬಹುದು ಅಷ್ಟೇ. ಎಲ್ರೂ ಹೇಳೋ ತರ ನೆವರ್ ಬಿಫೋರ್ ಅನ್ನೋ ಫೀಲ್ ಏನು ಕೊಡ್ಲಿಲ್ಲ. ಕೊನೆಯದಾಗಿ ಹೇಳ್ಬೇಕು ಅಂದ್ರೆ, ಬೇಕು ಬೇಕು ಅಂತಲೇ ಸೀಕ್ವೆಲ್ ಮಾಡ್ತಾ ಇರೋದು ಪ್ರೇಕ್ಷಕರಿಗೆ ಒಂದು ಕಂಪ್ಲೀಟ್ ಕಥೆ ನೋಡಿದ ಅನುಭವ ಸಿಗ್ತಿಲ್ಲ. ಅರ್ಧ ಸಿನಿಮಾ ನೋಡಿ ಎದ್ ಬಂದ ಹಾಗೆ ಅನ್ಸುತ್ತೆ. ಆ ಅರ್ಧ ಸಿನಿಮಾದಲ್ಲಿ ಅರ್ಧ ಬೋರಿಂಗ್ ಅನುಭವ ಬೇರೆ.